ಅಲ್ಲ, ಈ ಕೋರ್ ಎಕ್ಸರ್ಸೈಸ್ ಇಂದ ನಮ್ಗೇನ್ ಲಾಭ ಅಂತ ಕೇಳಿದ್ರೆ, ನಿಮ್ ಕೋರ್ ಏನಾದ್ರೂ ಫುಲ್ಲು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ, ನಿಮ್ಮ ಸ್ಪೈನಲ್ ಕಾರ್ಡ್ ಹಿಂದೆ ಬೆನ್ನಿಂದೆ ಇದೆಯಲ್ಲ, ಅದ್ರ ಫ್ಲೆಕ್ಸಿಬಿಲಿಟಿ ಚೆನ್ನಾಗಾಗತ್ತೆ. ಆಮೇಲೆ ಒಬ್ಬೊಬ್ರು ತುಂಬಾ ಬಕ್ಕೊಂಡ್ ಕೂತ್ಕೊಂತಾರೆ. ಸಿಸ್ಟಮಲ್ಲಿ ಹೇಗಿಗೋ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಫ್ಯೂಚರಲ್ಲಿ ಬ್ಯಾಕ್ ಪೇನ್ ರಿಲೇಟೆಡ್ ಸಮಸ್ಯೆಗಳು ಬರುತ್ತೆ. ಅದು ತಪ್ಪುತ್ತೆ. ನಿಮ್ಮ ಪೋಶ್ಚರು ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವು ಪ್ರತಿದಿನ ಈ ರೀತಿ ನಿತ್ಯ ಮಾಡ್ತಾ ಹೋದ್ರೆ, ಆ ಜಾಗದಲ್ಲೆಲ್ಲ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ಸ್ಪೈನಲ್ ಕಾರ್ಡ್ ಡಿಸ್ಕ್ ಇರ್ಬೋದು, ಮಸಲ್ಸ್ ಇರ್ಬೋದು ಸುತ್ತಮುತ್ತ. ಅದರಿಂದ ನಿಮ್ಮ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮ ಬಾಡಿಗೆ ಅದೊಂದು ಫೌಂಡೇಶನ್ ಅಂತ ಹೇಳ್ಬೋದು, ನಿಮ್ಮ ಕೋರ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ. ಆಮೇಲೆ ಚೆಸ್ಟ್ ಕ್ಯಾವಿಟಿನ ಓಪನ್ ಮಾಡಿಬಿಟ್ಟು ಬ್ರೀತಿಂಗ್ನು ಕೂಡ ಅದು ಇಂಪ್ರೂವ್ ಮಾಡುತ್ತೆ. ಆಮೇಲೆ ಇಂಜುರೀಸ್ ಆಗದೆ ಇರೋ ರೀತಿ ತಡೆಗಟ್ಟುತ್ತೆ. ನಮ್ಮ ಸ್ಪೈನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಲೋವರ್ ಬ್ಯಾಕು ಮತ್ತೆ ನಮ್ಮ ಹಿಪ್ಸು, ಅಬ್ಡಾಮನ್ನು ಎಲ್ಲ ಒಟ್ಟಿಗೆ ನಾವು ಕೋರ್ ಎಕ್ಸರ್ಸೈಸ್ ಮಾಡಿದಾಗ ಎಲ್ಲ ಕಡೆ ವರ್ಕೌಟ್ ಆಗುತ್ತೆ. ಅದರಿಂದ ನಮಗೆ ಬ್ಯಾಲೆನ್ಸ್ ಸಿಕ್ಕತ್ತೆ ದೇಹಕ್ಕೆ, ಒಂದು ಸ್ಟೆಬಿಲಿಟಿ ಕ್ರಿಯೇಟ್ ಮಾಡುತ್ತೆ. ನೀವು ನಡಿಬೇಕಾದ್ರೆ ಅಥವಾ ಮೆಟ್ಲತ್ತಬೇಕಾದ್ರೆ ಎಲ್ಲ ಈಸಿ ಆಗುತ್ತೆ. ಬೆಂಡ್ ಮಾಡಬೇಕು ಅಂದರೆ, ಟ್ವಿಸ್ಟ್ ಮಾಡಬೇಕು ಅಂದರೆ, ಲಿಫ್ಟ್ ಮಾಡಬೇಕು ಅಂತಂದರೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಡೈಜೆಷನ್ ಕೂಡ ಇಂಪ್ರೂವ್ ಆಗೋಗುತ್ತೆ ಆಯಿತಾ. ಪ್ರತಿಯೊಂದು ಎಕ್ಸಸೈಸ್ನು 10-15 ಸಲ ಮಾಡಿ, ಪ್ರತಿಯೊಂದನ್ನು 3 ಸಲ ರಿಪೀಟ್ ಮಾಡಿ ಆಯಿತಾ. ಈ ಸಿಂಪಲ್ ಆಗಿ ಎಫೆಕ್ಟಿವ್ ಆಗಿರೋ ಈ ಎಕ್ಸಸೈಸಸ್ಗಳನ್ನ ನಮ್ಮ ಗಂಗಾಧರ್ ಸರ್ ಹೇಳ್ಕೊಟ್ರು. ಅವ್ರಿಗೆ ಥ್ಯಾಂಕ್ ಮಾಡ್ತಾ ಇದ್ದೀನಿ. ಇದನ್ನ ಸೇವ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.